ವೀಕ್ಷಕರೇ ನಮಸ್ಕಾರ. ನೀವು ನಿಮ್ಮ ಜೀವನದಲ್ಲಿ ಹೊಸ ವಿಷಯಗಳನ್ನು ಕಲಿಬೇಕಾ, ಹೊಸ ವಿಷಯಗಳನ್ನು ತಿಳ್ಕೋಬೇಕೇ? ಹಾಗಾದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಪ್ರತಿದಿನ ತಪ್ಪದೆ ನೋಡಿ. ನಿಮ್ಮ ಜೀವನಕ್ಕೆ ಅನುಕೂಲವಾಗಬಲ್ಲ, ದಾರಿದೀಪವಾಗಬಲ್ಲ ವಿಡಿಯೋಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಾವು ಪ್ರತಿದಿನ ಅಪ್ಲೋಡ್ ಮಾಡ್ತೀವಿ. ವೀಕ್ಷಕರೇ, ನಿಮಗೆ ಜೀವನದಲ್ಲಿ ಹಿತಶತ್ರುಗಳ ಕಾಟ ಹೆಚ್ಚಾಗಿದೆಯಾ? ನಿಮ್ಮೆದುರು ನೈಸ್ ಆಗಿ ಮಾತಾಡಿ ನಿಮ್ಮ ಬೆನ್ನ ಹಿಂದೆ ಚೂರಿ ಹಾಕೋರ ಸಂಖ್ಯೆ ಹೆಚ್ಚಾಗಿದೆಯಾ? ಯಾರು ನಿಮ್ಮ ಬೆನ್ನ ಹಿಂದೆ ಪಿತೂರಿ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾನೆ ಇಲ್ವಾ? ಶತ್ರುಗಳ ಕಾಟದಿಂದ ನೀವು ಕಂಗೆಟ್ಟಿದ್ದೀರಾ? ಶತ್ರುಗಳನ್ನು ಹೇಗೆ ಕಂಟ್ರೋಲ್ ಮಾಡೋದು ಅನ್ನೋ ಚಿಂತೆಗೆ ರಾತ್ರಿ ನಿದ್ದೆ ಬರ್ತಾ ಇಲ್ವಾ? ಚಿಂತೆ ಬೇಡ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಚಮತ್ಕಾರಿ ಸಸ್ಯದ ಬಗ್ಗೆ ಹೇಳ್ತೀನಿ. ಆ ಸಸ್ಯದ ಉತ್ಪನ್ನ ನಿಮ್ಮ ಬಳಿ ಇಟ್ಕೊಂಡ್ರೆ ಸಾಕು, ಶತ್ರು ನಿಮ್ಮ ಪಾದದ ಮೇಲೆ ಬೀಳ್ತಾರೆ, ನಿಮಗೆ ಶರಣಾಗ್ತಾರೆ ಅನ್ನುವ ಕುತೂಹಲಕಾರಿ ರಹಸ್ಯ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಆದರೆ ಈ ಎಲ್ಲ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ನೀವು ಮಾಡಬೇಕಾಗಿರೋದು ಇಷ್ಟೇ. ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಮೊಟ್ಟ ಮೊದಲನೇ ಬಾರಿಗೆ ಬಂದಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಕೆಲವೊಬ್ಬರ ಬಳಿ ಸಂಪತ್ತಿರುತ್ತೆ, ಎಲ್ಲಾನೂ ಇರುತ್ತೆ, ಯಾವುದಕ್ಕೂ ಕೊರತೆ ಅನ್ನೋದೇ ಇರೋದಿಲ್ಲ. ಅದನ್ನ ನೋಡಿ ಅಸೂಯೆ ಪಡುವ ಜನರು ಬಹಳಷ್ಟು ನಿಮ್ಮ ಸುತ್ತಮುತ್ತ ಇದ್ದೇ ಇರುತ್ತಾರೆ. ಅದರಲ್ಲೂ ನಮ್ಮ ಸ್ನೇಹಿತರಾಗಿರುವವರು ನಮ್ಮ ಹಿತಶತ್ರುಗಳೇ ನಮ್ಮ ಶತ್ರುಗಳಾಗಿರ್ತಾರೆ ಅನ್ನೋದೇ ವಿಪರ್ಯಾಸ. ನಮ್ಮ ಏಳಿಗೆಯನ್ನು ಸಹಿಸದೆ ಒಳಗೊಳಗೆ ಕುದಿತಾ ಇರ್ತಾರೆ. ನಾವೇನಾದರೂ ಬೆಲೆ ಬಾಳುವ ವಸ್ತು ತಗೊಂಡ್ರೆ ನಮ್ಮ ಮುಂದೆ ಖುಷಿ ಆಯಿತು ಅಂತಾರೆ, ಆದರೆ ಒಳಗೆ ಹೊಟ್ಟೆ ಉರಿದುಕೊಳ್ತಾರೆ. ಈ ರೀತಿಯಾದ ಹಿತಶತ್ರುಗಳಿಂದ ಬಹಳ ಬಾಧೆಗಳನ್ನು ಅನುಭವಿಸಿ ನಮಗೆ ನೇರವಾಗಿ ಶತ್ರುಗಳು ಅಂತ ಗೊತ್ತಾದರೆ ಅವರ ಬಳಿ ನಾವು ಹುಷಾರಾಗಿರಬಹುದು. ಆದರೆ ನಮ್ಮ ಕೆಲವು ಸ್ನೇಹಿತರು, ಸಂಬಂಧಿಕರು ನಮ್ಮ ಜೊತೆಯಲ್ಲೇ ಇದ್ದು ನಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ನೋಡ್ತಾ ನಮ್ಮ ಜೊತೆಗೆ ಚೆನ್ನಾಗೇ ಇರ್ತಾರೆ. ಆದರೆ ಅವರ ಮನಸ್ಸಿನಲ್ಲಿ ನಮ್ಮ ಬಗ್ಗೆ ಒಳ್ಳೆಯ ಭಾವನೆಗಳು ಇರೋದಿಲ್ಲ. ಇಂಥವರೇ ನಮ್ಮ ಹಿತಶತ್ರುಗಳು. ನಮ್ಮ ವಿರುದ್ಧ ಸಂಚು ನಡೆಸ್ತಾ ನಮ್ಮ ಕೆಲಸಗಳನ್ನು ಹಾಳು ಮಾಡ್ತಾ ಖುಷಿ ಪಡ್ತಾ ಇರ್ತಾರೆ. ಆದರೆ ನಮಗೆ ಗೊತ್ತೇ ಆಗೋದಿಲ್ಲ. ಅವರು ತಮ್ಮ ದ್ವೇಷವನ್ನ ಬಾಯಿ ಬಿಟ್ಟು ಹೇಳೋದಿಲ್ಲ, ಆದರೆ ಅವರ ಕಣ್ಣ ದೃಷ್ಟಿಯಲ್ಲಿ ನಿಮ್ಮ ಬಗ್ಗೆ ಅಸೂಯೆ ಇದ್ದೇ ಇರುತ್ತೆ ಅಂತ ಹಿತಶತ್ರುಗಳಿಂದ ಯಾವ ರೀತಿ ಪಾರಾಗಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ಒಬ್ಬ ಮನುಷ್ಯ ಏಳಿಗೆ ಆಗ್ತಾ ಇದ್ದಾನೆ, ಅಭಿವೃದ್ಧಿ ಆಗ್ತಾ ಇದ್ದಾನೆ ಅಂದರೆ ಅವನಿಗೆ ಶತ್ರುಗಳು ಹುಟ್ಕೊಳ್ತಾರೆ ಅಂತ ಅರ್ಥ. ಅವನ ಅಕ್ಕಪಕ್ಕವೇ ಶತ್ರುಗಳಿರ್ತಾರೆ. ಅದು ಯಾರೇ ಆಗಿರಲಿ, ಹೆಣ್ಣಾಗಿರಲಿ ಅಥವಾ ಗಂಡಾಗಿರಲಿ, ವ್ಯಕ್ತಿ ಉನ್ನತ ಮಟ್ಟಕ್ಕೆ ಏರ್ತಿದ್ದಾರೆ ಅಂದರೆ ಅವರ ಸುತ್ತಮುತ್ತಲು ಇರೋರೇ ಶತ್ರುಗಳಾಗಿ ಪರಿಣಮಿಸ್ತಾರೆ. ಅಂತಹ ಸಮಯದಲ್ಲಿ ನಮ್ಮ ರಕ್ಷಣೆ ಹೇಗೆ ಮಾಡಿಕೊಳ್ಬೇಕು, ಈ ಶತ್ರುತ್ವದಿಂದ ಹೇಗೆ ಬಿಡುಗಡೆ ಪಡೆದುಕೊಳ್ಬೇಕು, ನಕಾರಾತ್ಮಕ ಶಕ್ತಿಯಿಂದ ಹೇಗೆ ಮುಕ್ತಿ ಪಡಿಬೇಕು ಅಂತ ಅರ್ತಿದ್ರೆ ಒಳ್ಳೆಯದಲ್ವಾ? ಕೆಲವೊಮ್ಮೆ ಅನೇಕ ಕಾರಣಗಳಿಂದಾಗಿ ಶತ್ರುಗಳು ಎದುರಾಗ್ತಾರೆ. ಕೆಲವರಂತೂ ಶತ್ರುಗಳ ಬಾಧೆಯಿಂದ ಸಾಕಷ್ಟು ಸಮಸ್ಯೆಯನ್ನ ಎದುರಿಸ್ತಾರೆ. ಶತ್ರುಗಳು ನಿಮ್ಮ ಮೇಲೆ ಪ್ರಾಬಲ್ಯವನ್ನು ತೋರಿಸೋದಕ್ಕೆ ಅನೇಕ ವಿಧದ ಅಡ್ಡದಾರಿಗಳನ್ನ ಹಿಡಿದು ನಿಮಗೆ ಸಮಸ್ಯೆ ಉಂಟು ಮಾಡ್ತಾರೆ. ನೀವು ಮಾಡುವ ಕೆಲಸ ಕಾರ್ಯದಲ್ಲಿ ಅಡ್ಡಿ ಆತಂಕವನ್ನುಂಟು ಮಾಡ್ತಾರೆ ಹಾಗೂ ಶುಭ ಕಾರ್ಯಗಳು ಸರಿಯಾಗಿ ನೆರವೇರೋದಕ್ಕೂ ಬಿಡಲ್ಲ. ಹಾಗಾಗಿ ಈ ಒಂದು ಸಣ್ಣ ಪರಿಹಾರ ಮಾಡಿಕೊಳ್ಳೋದ್ರಿಂದ ಶತ್ರುಬಾಧೆ ನಿವಾರಣೆ ಆಗುತ್ತೆ. ವಿನಾಕಾರಣ ಶತ್ರುತ್ವವನ್ನ ಬೆಳೆಸಿಕೊಂಡು ಹೋಗಲು ಕೂಡ ನಿಮ್ಮ ಮಿತ್ರತ್ವವನ್ನ ಬಯಸಿ ಬರಬೇಕು. ಆ ರೀತಿ ಮಾಡಬಹುದು. ಇದಕ್ಕೆ ಮಾಡಬೇಕಾದ ಉಪಾಯದ ಬಗ್ಗೆ ಈಗ ನಾನು ನಿಮಗೆ ತಿಳಿಸ್ತೀನಿ. ಹಿಂದೂ ಧರ್ಮದಲ್ಲಿ ಅನೇಕ ಮರಗಳನ್ನ ಪೂಜನೀಯ ಮರ ಅಂತ ಪರಿಗಣಿಸಲಾಗುತ್ತೆ. ಅರಳಿ ಮರವನ್ನ, ಆಲದ ಮರವನ್ನ, ಬೇವಿನ ಮರವನ್ನ, ಬೇಲದ ಮರವನ್ನ, ಬಾಳೆ ಮರವನ್ನ, ತುಳಸಿ ಸಸ್ಯವನ್ನ, ಅಶೋಕ ಮರವನ್ನ, ಬಿದರಿನ ಮರವನ್ನ, ಶ್ರೀಗಂಧದ ಮರವನ್ನ, ತೆಂಗಿನ ಮರವನ್ನ, ಮಾವಿನ ಮರವನ್ನ ಮತ್ತು ಕೆಂಪು ಶ್ರೀಗಂಧದ ಮರವನ್ನ ಇತ್ಯಾದಿಗಳನ್ನ ಪೂಜಿಸಲಾಗುತ್ತೆ. ವಾಸ್ತುಶಾಸ್ತ್ರವು ಜ್ಯೋತಿಷ್ಯ ಶಾಸ್ತ್ರದ ಒಂದು ಅಂಗವೆಂದೇ ಹೇಳಲಾಗುತ್ತೆ. ವಾಸ್ತುಶಾಸ್ತ್ರದಲ್ಲಿ ಮುಖ್ಯ ಉದ್ದೇಶವೇ ನಕಾರಾತ್ಮಕ ಶಕ್ತಿಯ ಅರಿವನ್ನು ತಡೆದು ಸಕಾರಾತ್ಮಕ ಶಕ್ತಿಯನ್ನ ಹೆಚ್ಚಿಸೋದಾಗಿದೆ. ವಾಸ್ತುದೋಷವಿದೆ ಅಂದ್ರೆ ಅಲ್ಲಿ ನಕಾರಾತ್ಮಕ ಶಕ್ತಿಯ ಪ್ರಸರಣ ಹೆಚ್ಚಿದೆ ಎಂದರ್ಥ. ಅಂತಹ ಕಡೆಗಳಲ್ಲಿ ದೋಷಗಳನ್ನ ನಿವಾರಿಸಿ ಸಕಾರಾತ್ಮಕ ಶಕ್ತಿಯು ಹೆಚ್ಚುವಂತೆ ಮಾಡಲಾಗುತ್ತೆ.
ಪ್ರಕೃತಿಯಲ್ಲಿ ನಕಾರಾತ್ಮಕ ಹಾಗೂ ಸಕಾರಾತ್ಮಕ ಎರಡೂ ಶಕ್ತಿಗಳಿರುತ್ತವೆ. ಅವೆರಡರಲ್ಲಿ ಸಕಾರಾತ್ಮಕ ಶಕ್ತಿಯ ಆಯ್ಕೆ ನಮ್ಮದಾದ್ರೆ ಆಗ ಜೀವನದಲ್ಲಿ ಒಳಿತನ್ನ ಕಾಣಬಹುದು. ಸಕಾರಾತ್ಮಕ ಶಕ್ತಿಯ ಹರಿವು ಚೆನ್ನಾಗಿದ್ದಲ್ಲಿ ಜೀವನದಲ್ಲಿ ಸಮಸ್ಯೆಗಳು ದೂರವಾಗಿ ನೆಮ್ಮದಿ ಮತ್ತು ಸಂತೋಷ ಹೆಚ್ಚಾಗಿರುತ್ತೆ. ಮನೆಯಲ್ಲಿ ಮತ್ತು ಮನೆಯ ಸುತ್ತಮುತ್ತ ಸಕಾರಾತ್ಮಕ ಶಕ್ತಿಯ ಹರಿವು ಹೆಚ್ಚಿನ ಪ್ರಮಾಣದಲ್ಲಿದ್ದಾಗ ಕಠಿಣವಾದ ಕಾರ್ಯಗಳು ಸುಲಭವಾಗಿ ಪೂರ್ಣಗೊಳ್ಳುತ್ತವೆ. ಜೀವನದಲ್ಲಿ ಯಶಸ್ಸು ಲಭಿಸುತ್ತಾ ಹೋಗುತ್ತೆ. ಹಾಗಾದ್ರೆ ಸಕಾರಾತ್ಮಕ ಶಕ್ತಿ ದೊರೆಯೋದು ಅಂದ್ರೇನು, ಅದು ದೊರೆಯುವ ಪರಿ ಹೇಗೆ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋದು ಅವಶ್ಯಕವಾಗಿದೆ. ವಾಸ್ತುಶಾಸ್ತ್ರದ ಪ್ರಕಾರ ಸಕಾರಾತ್ಮಕ ಶಕ್ತಿಯನ್ನ ನೀಡೋದರಲ್ಲಿ ಮರಗಿಡಗಳ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ. ಕೆಲವು ಮರಗಳ ಬಗ್ಗೆ ವಾಸ್ತುಶಾಸ್ತ್ರದಲ್ಲಿ ತಿಳಿಸಲಾಗಿದ್ದು ಅಂತಹ ಮರಗಳ ನೆರಳಲ್ಲಿ ಕೂತ್ಕೊಳ್ಳೋದ್ರಿಂದ ಹೆಚ್ಚು ಸಕಾರಾತ್ಮಕ ಶಕ್ತಿಯನ್ನ ಪಡ್ಕೋಬಹುದು ಅಂತ ಹೇಳಲಾಗುತ್ತೆ. ಅದೇ ರೀತಿ ಈ ಶತ್ರುಗಳ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಳ್ಳುವಲ್ಲಿಯೂ ಕೆಲವು ಸಸ್ಯಗಳು ನೆರವಾಗುತ್ತವೆ. ಇದು ಆಶ್ಚರ್ಯ ಅನ್ಸಿದ್ರೂ ಸತ್ಯ. ನೆರೆಹೊರೆಯಲ್ಲಿ ನಿಮ್ಮ ಏಳಿಗೆಯನ್ನು ಸಹಿಸದೇ ಇರುವ ಶತ್ರುಗಳಾಗ್ಲಿ ಅಥವಾ ಉದ್ಯೋಗ ಕ್ಷೇತ್ರದಲ್ಲಿ ಎದುರಾಗುವ ಶತ್ರುವೇ ಆಗಿರಲಿ, ಇಂಥವರು ನಿಮಗೆ ಶರಣಾಗಬೇಕು ಅಂದ್ರೆ ಈ ಪ್ರಯೋಗವನ್ನ ನೀವು ಮಾಡಿ ನೋಡಿ. ಈ ಉಪಾಯ ಹೇಗೆ ಮಾಡೋದು ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನೀವು ಕೆಲವು ಮರಗಳಲ್ಲಿ ನೋಡಿರಬಹುದು, ಮರದ ಬೇರೆ ಬೇರೆ ಕಡೆ ಅಂದ್ರೆ ಉದಾಹರಣೆಗೆ ಕೊಂಬೆಯ ಮೇಲೆ ಚಿಕ್ಕ ಗಿಡ ಬೆಳೀತಾ ಇರೋದನ್ನ ನೀವು ಗಮನಿಸಿರ್ಬೋದು. ನೆಲದ ಮೇಲೆ ಬೆಳೆಯದೆ ಮಣ್ಣಿನ ಸಹಾಯವೂ ಇಲ್ಲದೆ ಮರದ ಮೇಲೆಯೇ ಬೆಳೀತಾ ಇರುತ್ತೆ. ಹಾಗೆ ಬೇವಿನ ಮರದಲ್ಲಿಯೂ ಕೂಡ ಇದೇ ರೀತಿಯ ಒಂದು ಗಿಡ ಬೆಳೆಯುತ್ತೆ. ಬೇವಿನ ಮರದ ಕೊಂಬೆಯ ಮೇಲೆ ಇಂತಹ ಸಸ್ಯ ಕಾಣಿಸುತ್ತೆ. ಇದನ್ನ ಹುಡ್ಕೋಕೆ ಸ್ವಲ್ಪ ಕಷ್ಟ ಅನಿಸ್ಬೋದು, ಆದ್ರೆ ಅಸಾಧ್ಯವೇನಲ್ಲ. ನೀವು ಈ ಪ್ರಯೋಗವನ್ನ ಮಂಗಳವಾರ ಅಥವಾ ಶನಿವಾರದ ದಿನವೇ ಮಾಡಬೇಕು. ಇಂತಹ ಸಸ್ಯದ ಎಲೆಗಳನ್ನ ಈ ಪ್ರಯೋಗದಲ್ಲಿ ಬಳಸ್ತೀವಿ. ನೀವು ಏನ್ ಮಾಡಬೇಕು ಅಂದ್ರೆ ಬೇವಿನ ಮರದಲ್ಲಿ ಬೆಳೆದ ಈ ಒಂದು ಗಿಡದ ಎಲೆಗಳನ್ನ ತಗೊಂಡು ಬರಬೇಕು. ನೆನ್ಪಿರ್ಲಿ, ಬೇವಿನ ಮರದ ಮೇಲೆಯೇ ಬೆಳೆದ ಗಿಡ ಆಗಿರ್ಬೇಕು. ಅದರ ಎಲೆಗಳ ಗಾತ್ರ ಎಷ್ಟಿದ್ರೂ ಪರವಾಗಿಲ್ಲ. ಹಾಗೇನೆ ಆ ಸಸ್ಯದಲ್ಲಿ ಎಷ್ಟೇ ಎಲೆಗಳಿದ್ರೂ ಪರವಾಗಿಲ್ಲ. ಆದರೆ ಈ ಗಿಡದ ಎಲೆಗಳನ್ನ ಸಹ ನೀವು ಮಂಗಳವಾರ ಅಥವಾ ಶನಿವಾರವೇ ತಗೊಂಡು ಬರಬೇಕು. ಈ ಗಿಡದ ಎಲೆ ತಗೊಂಡು ಬಂದ ನಂತರ ಎಲೆಯ ಮೇಲೆ 4 ಸಲ ಉಫ್ ಎಂದು ಊದಬೇಕು. ಊದಿದ ನಂತರ ನಿಮ್ಮ ಶತ್ರುಗಳು ಎಲ್ಲಿ ವಾಸಿಸ್ತಾರೋ ಆ ಜಾಗದಲ್ಲಿ ಹಾಕಬೇಕು. ಅವರು ಓಡಾಡೋ ಜಾಗ ಕೂಡ ನೀವು ಈ ಎಲೆಗಳನ್ನ ಹಾಕ್ಬೋದು. ಒಂದು ವೇಳೆ ನಿಮ್ಮ ಶತ್ರುಗಳು ಯಾರು ಅಂತ ಖಚಿತವಾಗಿ ನಿಮಗೆ ಗೊತ್ತಿಲ್ಲ ಅಂತಂದ್ರೆ ಅನಾಮಿಕ ಶತ್ರುವಿನಿಂದ ಅನುಭವಿಸಿದ ತೊಂದರೆಗಳನ್ನ ನೆನೆದು ಯಾವುದಾದ್ರೂ ಖಾಲಿ ಸೈಟ್ ಇದ್ರೆ ಅಲ್ಲಿ ಈ ಎಲೆಗಳನ್ನ ಹಾಕ್ಬೋದು. ನಂತರ ಶತ್ರುವಿನ ಉಪಟಳ ದೂರವಾಗಿ ನೆಮ್ಮದಿ ಸಿಗಲಿ ಅಂತ ದೇವರ ಹತ್ರ ಬೇಡ್ಕೊಳ್ಳಿ. ಈ ಪರಿಹಾರವನ್ನ ಶತ್ರುಗಳಿಂದ ನಿಮಗೆ ಮುಕ್ತಿ ಸಿಗೋವರೆಗೂ ಮಾಡಬೇಕು. ಈ ಪರಿಹಾರವನ್ನ ಶ್ರದ್ಧೆ, ಭಕ್ತಿ, ನಂಬಿಕೆಯಿಂದ ಮಾಡಿದ್ದೇ ಆದ್ರೆ ನಿಮಗೆ ಶೀಘ್ರದಲ್ಲೇ ಒಳ್ಳೆಯ ಫಲ ಸಿಗೋದು ಖಚಿತ. ಈ ಪರಿಹಾರವನ್ನ ಮಾಡಿ ನೋಡಿ. ನಿಮಗೆ ಎಂತಹ ಶತ್ರುತ್ವ ಬಾಧೆ ಇದ್ರೂ ನಿವಾರಣೆಯಾಗತ್ತೆ. ಶತ್ರುಗಳು ಎಷ್ಟೇ ಬಲಿಷ್ಠರಾಗಿದ್ರೂ ನಿಮಗೆ ಎದುರಾಳಿಗಳಿಂದ ಯಾವುದೇ ರೀತಿಯ ಸಮಸ್ಯೆ ಉಂಟಾಗೋದಿಲ್ಲ. ಅವರ ಬಲ ಕಡಿಮೆ ಆಗತ್ತೆ. ಶತ್ರುಬಾಧೆ ನಿವಾರಣೆಗೆ ವಾಸ್ತುಶಾಸ್ತ್ರದ ಪ್ರಕಾರ ಒಂದು ಚಿಕ್ಕ ಉಪಾಯವಿದೆ. ಈ ಉಪಾಯವನ್ನು ಮಾಡಿಕೊಂಡಲ್ಲಿ ನಿಮ್ಮ ಮನೆಯಲ್ಲಿ ಸದಾ ಶಾಂತಿ, ನೆಮ್ಮದಿ ನೆಲೆಸಿರುತ್ತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಉಪಾಯ ಏನು ಅಂದ್ರೆ, ಈಗ ಮನೆಯಲ್ಲಿ ಬಹಳಷ್ಟು ಜನ ವಾಸ್ತುಶಾಸ್ತ್ರದ ಪ್ರಕಾರ ಒಂದು ಆಮೆಯ ಪ್ರತಿಮೆಯನ್ನ ಇಟ್ಕೊಂಡಿರ್ತಾರೆ. ನೀವು ಸುಮಾರು ಮನೆಗಳಲ್ಲಿ ನೋಡಿರ್ಬೋದು. ಅದು ಯಾಕಂದ್ರೆ ಆಮೆಯನ್ನ ಇಟ್ಕೊಂಡ್ರೆ ವಾಸ್ತುಶಾಸ್ತ್ರದ ಪ್ರಕಾರ ವಾಸ್ತುದೋಷ ಏನಾದ್ರೂ ಮನೆಯಲ್ಲಿದ್ರೆ ಆ ವಾಸ್ತುದೋಷವೆಲ್ಲ ನಿವಾರಣೆ ಆಗುತ್ತೆ, ಸಂಪತ್ತಿನ ಆಗಮನ ಆಗುತ್ತೆ. ಆಮೆ ಹೇಗೆ ತನ್ನ ಶತ್ರುಗಳಿಂದ ತನ್ನನ್ನು ರಕ್ಷಿಸಿಕೊಳ್ಳುತ್ತದೆಯೋ ಅದೇ ರೀತಿ ಆಮೆಯ ಮೂರ್ತಿಯು ಕೂಡ ನಿಮ್ಮ ಮನೆಯನ್ನ ದೃಷ್ಟಿದೋಷ, ಮಾಟ ಮಂತ್ರ ಮತ್ತು ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಿಸುತ್ತೆ, ಶತ್ರುಗಳಿಂದ ಕೂಡ ರಕ್ಷಿಸುತ್ತೆ. ಆಮೇಲೆ ಆಮೆಯ ಪ್ರತಿಮೆ ಯಾವಾಗ್ಲೂ ತಾಮ್ರ, ಹಿತ್ತಾಳೆ ಇಲ್ಲವೇ ಕೃಷ್ಣಗಾಜಿನದ್ದಾಗಿದ್ರೆ ಬಹಳ ಒಳ್ಳೆಯದು. ಇದನ್ನ ಎಲ್ಲಿಡಬೇಕು ಅಂದ್ರೆ ಒಂದು ಕಿತ್ತಳೆ, ತಾಮ್ರ ಅಥವಾ ಪಿಂಗಾಣಿ ತಟ್ಟೆಯಲ್ಲಿ ಪರಿಶುದ್ಧವಾದ ನೀರನ್ನ ಹಾಕಿ ಅದರಲ್ಲಿ ಆಮೆಯ ಪ್ರತಿಮೆಯನ್ನ ಆಮೆಯ ಕಾಲು ಮುಳುಗುವಷ್ಟು ಮಾತ್ರ ನೀರನ್ನ ಹಾಕಿ ಅದರಲ್ಲಿ ಇರಿಸಬೇಕು. ನೀರಲ್ಲೇ ಇರಿಸಬೇಕು. ನೀರಿನಲ್ಲಿ ಯಾಕಿರಬೇಕು ಅಂದ್ರೆ ಆಮೆ ನೀರಿನಲ್ಲಿ ಸುಖಕರವಾಗಿರುತ್ತೆ ಅನ್ನೋ ನಂಬಿಕೆ. ಇದರಿಂದ ಶತ್ರುನಾಶವಾಗಿ ಮನೆಯಲ್ಲಿ ಶಾಂತಿ, ನೆಮ್ಮದಿ ನೆಲೆಸುತ್ತೆ. ಆಮೆಯು ವಿಷ್ಣುವಿನ
ಕೂರ್ಮಾವತಾರವಿದ್ದಂತೆ. ವಿಷ್ಣುದೇವರ ವಕ್ಷಸ್ಥಳದಲ್ಲಿ ಮಹಾಲಕ್ಷ್ಮಿಯ ವಾಸ ಇರೋದ್ರಿಂದ ನಿಮ್ಮ ಮನೆಯಲ್ಲೂ ಕೂಡ ಮಹಾಲಕ್ಷ್ಮಿಯ ವಾಸ ಸದಾ ಇರುತ್ತೆ. ಆಮೆಯನ್ನ ಒಂದು ತಟ್ಟೆಯಲ್ಲಿ ಅದರ ಕಾಲು ಮುಳುಗುವಷ್ಟು ನೀರನ್ನ ಹಾಕಿ ಇದನ್ನ ಎಲ್ಲಿಡಬೇಕು ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಉದ್ಭವಿಸಬಹುದು. ಆಮೆಯನ್ನ ನಿಮ್ಮ ಮನೆಯ ಉತ್ತರ ದಿಕ್ಕಿನಲ್ಲಿ ಇಡಬೇಕು. ಉತ್ತರ ದಿಕ್ಕಿಗೆ ಮುಖ ಮಾಡಿ ನಿಮ್ಮ ಮನೆ ದೇವರ ಕೋಣೆ ಇದ್ರೆ ಅಲ್ಲೂ ಕೂಡ ಈ ಆಮೆಯನ್ನ ಇರಿಸಬಹುದು. ಆಮೆಯು ವಿಷ್ಣುವಿನ ಅವತಾರದಲ್ಲಿದ್ದು ವಿಷ್ಣು ಎಲ್ಲಿದ್ದಾರೋ ಲಕ್ಷ್ಮೀ ದೇವಿ ಅಲ್ಲೇ ಸದಾ ಇರ್ತಾಳೆ. ನಿಮ್ಮ ಮನೆಯಲ್ಲಿ ಶಾಂತಿ, ನೆಮ್ಮದಿ, ಸಂಪತ್ತು ಎಲ್ಲ ತುಂಬಿ ತುಳುಕಾಡೋದ್ರಲ್ಲಿ ಸಂಶಯನೇ ಇಲ್ಲ. ವೀಕ್ಷಕರೇ, ನೋಡಿದ್ರಲ್ವಾ, ಈ ಒಂದು ಸಸ್ಯದ ಎಲೆಯನ್ನ ನಿಮ್ಮ ಬಳಿ ಇಟ್ಕೊಂಡ್ರೆ ಶತ್ರು ನಿಮ್ಮ ಪಾದದ ಮೇಲೆ ಬಿದ್ದು ಶರಣಾಗ್ತಾನೆ ಅನ್ನೋ ಕುತೂಹಲಕಾರಿ ರಹಸ್ಯ ಮಾಹಿತಿಯನ್ನ ತಿಳಿಸಿಕೊಟ್ಟಂತಹ ಈ ಕುತೂಹಲಕಾರಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ನಿಮ್ಮ ಸಂಬಂಧಿಕರು ಮತ್ತು ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಹಾಗೂ ನಮ್ಮ ಚಾನಲ್ನ ಸಮಸ್ತ ವೀಕ್ಷಕರಿಗೆ ಮಾತೆ ಮಹಾಲಕ್ಷ್ಮಿ ಆಯುರಾರೋಗ್ಯ ಐಶ್ವರ್ಯ ನೀಡಿ ಕರುಣಿಸ್ಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.